ನಮಸ್ಕಾರ ರೈತ ಬಾಂಧವರೇ, ನಾವು ಇವತ್ತು ಬೆಂಗಳೂರಿನಿಂದ 75 ಕಿಲೋಮೀಟರ್ ದೂರ ಇರೋ ಚಿಂತಾಮಣಿ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಇಲ್ಲಿ HF ಹಸುಗಳ ಸಂತೆ ನಡೆಯುತ್ತೆ ಪ್ರತಿ ಶನಿವಾರ ಹಾಗೂ ರವಿವಾರ. ಇವತ್ತು ಗದಗ್ ಕಡೆಯಿಂದ ಒಬ್ರು ಕಸ್ಟಮರ್ ಬಂದಿದ್ದಾರೆ. ಅವರು ಒಟ್ಟಿಗೆ ಒಂದು 4 ಹಸು ಖರೀದಿ ಮಾಡಿದ್ದಾರೆ. ಇಲ್ಲಿ ಅವರು ಇದೇ ತರ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ ಬಂದ್ಬಿಟ್ಟೆ ಖರೀದಿ ಬಂದಿದ್ದಾರೆ. ಇಲ್ಲಿ ನಿಶಾಂಕ್ ಅಂತ ಒಬ್ರು ವ್ಯಾಪಾರಿ ಇದ್ದಾರೆ, ಅವ್ರ ಹತ್ರ ಮಾಹಿತಿ ತಗೊಳ್ಳೋಣ. ಅವ್ರ ಹತ್ರನೇ ಇವ್ರು ಹಸು ಖರೀದಿ ಮಾಡಿರೋದು. ನಮಸ್ಕಾರ ನಿಶಾಂಕ್ ಅವರೇ. ನಮಸ್ತೆ ಅಣ್ಣ. ನೀವು ಯಾವ ತರ ಹಸುಗಳನ್ನ ಸೆಲೆಕ್ಟ್ ಮಾಡಿ ಕಸ್ಟಮರ್ ಕೊಡ್ತೀರಾ ಅಂತ? ಅಣ್ಣ ಎಲ್ಲ ಪ್ಯೂರ್ HF ಹಸುಗಳೇ ತಗೊಂಡಿದೀವಿ ಇವತ್ತು. ಒಟ್ಟು 7 ಹಸು ಖರೀದಿ ಮಾಡಿದೀವಿ ಸಂತೆಯಲ್ಲಿ. ಅವ್ರು ನೆನ್ನೆ ಬಂದಿದ್ರು, ಹಳ್ಳಿ ಎಲ್ಲ ನೋಡಿಸ್ದೆ, ಮತ್ತೆ ಸಂತೆ ನೋಡೋದು. ಸಂತೆ ಕರ್ಕೊಂಡ್ ಬಂದ್ಮೇಲೆ ಇಲ್ಲಿ ಒಟ್ಟು 7 ಹಸು ತಗೊಂಡಿದ್ದಾರೆ. ನೀವು ನೋಡ್ಬೋದು ಎಲ್ಲ ಟಾಪ್ ಕ್ವಾಲಿಟಿ ಹಸುಗಳೇ ತಗೊಂಡಿದ್ದಾರೆ. ಎಲ್ಲ ಫಸ್ಟ್ ಮತ್ತೆ ಸೆಕೆಂಡ್ ಲ್ಯಾಕ್ಟೇಷನ್ ಹಸುಗಳೇ ತಗೊಂಡಿದ್ದಾರೆ. ಎಲ್ಲ ದಿನಕ್ಕೆ 25-30 ಗಂಟೆ ಕೊಡುವಂತ ಹಸುಗಳಿದಾವೆ, ಗಮನಿಸ್ತಾ ಇರ್ಬೋದು. ಈ ಹಸು ಬಂದು 2ನೇ ಸುಲು ಆರಲ್ಲಲ್ಲಿದೆ. ನೋಡ್ತಾ ಇರ್ಬೋದು ನರಲ್ಲ ಯಾವ ತರ ಬಿದ್ದಿದೆ ಅಂತ. ತೊಟ್ಟು ಎಲ್ಲ ಅಡಿಗೆ ಬಿದ್ದಿದೆ. ಎಲ್ಲ ಗ್ಯಾರಂಟಿ ಕೊಡ್ತೀರಲ್ಲ ಅಣ್ಣ? ಎಲ್ಲ ಗ್ಯಾರಂಟಿ, 100% ಗ್ಯಾರಂಟಿ ಇದೆ. ಮತ್ತೆ ಈ ಹಸು ಬಂದು ದಿನಕ್ಕೆ 30 ಲೀಟರ್ ಮೇಲೆ ಹಾಲು ಕೊಡುವಂತ ಸಾಮರ್ಥ್ಯ ಇದೆ ಈ ಹಸುಗೆ. ಈ ಹಸು ಏನ್ ರೇಟ್ ಆಯ್ತು ಸರ್ ಇದು? ಅಣ್ಣ ಇದು 1,48,000 ಆಗಿದೆ. ಪರವಾಗಿಲ್ಲ, ಹೆವಿ ಸೈಜ್ ಇದೆ ಹಸು. ಮತ್ತೆ ಬ್ರೀಡರ್ ಇದೆ ಇದು. ಎಲ್ಲ ಸೆಮೆನ್ ABS ಸೆಮೆನ್ ಕೊಟ್ಟಿದೆ. ಕನ್ವರ್ಷನ್ ಅಲ್ಲ, ಹೆಣ್ಣಾದ್ರು ಉಟ್ಬೋದು ಗಂಡಾದ್ರು ಉಟ್ಬೋದು, ಅದೇ ಒಳ್ಳೆ ಕರ ಹುಟ್ಟುತ್ತೆ. ಮತ್ತೆ ಈ ಹಸು ಬನ್ನಿ ಅಣ್ಣ, ಇದು ಫಸ್ಟ್ ಲ್ಯಾಕ್ಟೇಷನ್ 2 ಇದು 1,12,000 ಆಗಿದೆ. ಇದು 1,12,000 ಆಗಿದೆ. ಮತ್ತೆ ಈ ಹಸು ಬಂದು ಫಸ್ಟ್ ಲ್ಯಾಕ್ಟೇಷನ್ ಇದು 4 ಇದು 1,16,000 ಆಗಿದೆ. 1,16,000. ಹೌದು. ಇವೆಲ್ಲ ದಿನಕ್ಕೆ 25 ಗಂಟೆ ಕೊಡುತ್ತೆ. 20 ಮೇಲೆ ಪಕ್ಕ 20 ಲೀಟರ್ ಪ್ಲಸ್ ಮೇಲೆ ಕೊಡುತ್ತೆ. ಹೌದು, ಫಸ್ಟ್ ಲ್ಯಾಕ್ಟೇಷನ್ ಅಲ್ವಾ? ಸರಿ ಸರ್. 20 ಪ್ಲಸ್ ಮೇಲೆ ಕೊಡುತ್ತೆ. ನಾವ್ ಯಾಕಂದ್ರೆ ಕಡಿಮೆನೆ ಹೇಳಿತೀರ, ಅಲ್ಲ ಹೋಗಿ ರಿಸಲ್ಟ್ ಚೆನ್ನಾಗಿದೆ, ಅವ್ರ ನಮ್ಮ ಹತ್ರ ನೆಕ್ಸ್ಟ್ ಟೈಮ್ ಬಂದೇ ಬರ್ತಾರೆ. ಸರಿ. ಅದ್ ಹೇಳ್ಬೋದು 25 ಕೊಡುತ್ತೆ ಅಂತ ಹೇಳ್ಬೋದು. ಅದು ಸೈಜ್ ಆ ತರ ಇದೆ. ನಾವ್ ಹಂಗಿಲ್ಲ, 20 ಆ ಲೆಕ್ಕಾಚಾರ ನಾವು ಹಸು ಖರೀದಿ ಮಾಡಿರೋದು. ಮತ್ತೆ ಈ ಹಸು ನೋಡ್ತಾ ಇದ್ದೀರಲ್ಲ, ಇದು ವೈಟ್ ಮೆಜಾರಿಟಿ ಪ್ಯೂರ್ HF ಇದು. ಇದನ್ನ ಕರಾಕಕ್ಕೆ ಇನ್ನ ಒಂದು 12-13 ದಿನ ಟೈಮ್ ಇದೆ. 12-13 ದಿನ. ಒಂದು 25 ಲೀಟರ್ ಮೇಲೆ ಕೊಡುತ್ತಣ್ಣ ಒಂದ್ ದಿನಕ್ಕೆ. ಎಷ್ಟನೇ ಸೋಲು ಅದು ಅಣ್ಣ? ಇದು 2ನೇ ಸೋಲು, 6 ಇದೆ. 2ನೇ ಸೋಲು. ಹೌದು. ಏನ್ ರೇಟ್ ಆಯ್ತು ಸರ್ ಅದು? ಅಣ್ಣ 1,26,000 ಇದೆ. 1,26,000. ಮತ್ತೆ ಈ ಹಸು ನೋಡ್ತಾ ಇದ್ದೀರಿ, ಹೆವಿ ಸೈಜ್ ಇದೆ. ಟಾಪ್ ಇದೆ. ಇಲ್ಲಿ ಹಸುಗೆಲ್ಲ ಆ ಹಸು ಫಸ್ಟ್ ಹಸು ಮತ್ತೆ ಈ ಹಸು ಹೆವಿ ಓವರ್ ಸೈಜ್ ಅಲ್ಲಿ ಇರೋದು. ಇದು ಬಂದು 2 ಇದೆ ಈಗ. ಇದು ಇನ್ನ ಕರಾಕಕ್ಕೆ ಇನ್ನ ಒಂದು 15 ದಿನ 20 ದಿನ ಟೈಮ್ ತಗೊಳುತ್ತೆ. ಚೆನ್ನಾಗ್ ಮಾಡುತ್ತೆ ಬಾಕ್ಸ್. ಇದು ಒಂದು 23-24 ಲೀಟರ್ ಹಾಲು ಕರಿಯುತ್ತೆ. ಇದು ಪ್ರೈಸ್ ಬಂದು 1,17,000 ಆಗಿದೆ. ಇದು 1,17,000. ಹೌದು. ಸರಿ ಸರ್. ಮತ್ತೆ ಈ ಹಸು ಬಂದು 2ನೇ ಸೋಲು 2ನೇ ಸೋಲು ಕಡೆ ಬಂದಿದೆ ಈಗ. ಇದನ್ನ ಕರಾಕ 10 ದಿನ ಟೈಮ್ ಇದೆ. ಇದೊಂದು 30 ಗಂಟೆ ಎಕ್ಸ್ಪೆಕ್ಟ್ ಮಾಡೋದು ನಾನು ಮಿಲ್ಕ್ನ. 30 ಲೀಟರ್ ವರೆಗೂ. 30 ಲೀಟರ್ ಮ್ಯಾಕ್ಸಿಮಮ್ 25 ಲೀಟರ್ ಅಂದ್ರೆ ಏನ್ ತೊಂದರೆ ಇಲ್ಲ. ಹೌದು. 25 ಪ್ಲಸ್ 25 ಲೀಟರ್ ಮೇಲೆ ಕೊಡೋದು. ಇದೇನ್ ರೇಟ್ ಹೇಳಿದೀರಾ ಅಣ್ಣ? ಇದು 1,26,000 ಆಗಿದೆ. ಇದು 1,26,000 ಆಗಿದೆ. ಇದು ಲಾಸ್ಟ್ ಅಲ್ಲಿ ಇರೋದು ಈ ಹಸು? ಇದು ಪಡ್ಡೆ ಅಣ್ಣ. ಇದು ಹೆವಿ ಬ್ರೀಡ್ ಅಲ್ಲಿ ಇದೆ. ನಮ್ಮ ಸೈಜ್ ಮತ್ತೆ ಕ್ವಾಲಿಟಿ ಎಲ್ಲ ನೋಡ್ತಾ ಇರ್ಬೋದು. ಯಾವ್ದ್ರಲ್ಲ ಕಾಂಪ್ರಮೈಸ್ ಆಗೋ ತರ ಇಲ್ಲ ಹಸು. ಇವರು ಪಾಪ ಕಸ್ಟಮರ್ ತುಂಬಾ ಇಷ್ಟ ಬಿದ್ದು ತಗೊಂಡಿದ್ದ ಈ ಹಸುನ. ಇದು 2 ಇದೆಯಾ? ಇದು 2 ಇದೆ ಅಣ್ಣ. ಇನ್ನ ಕರ ಆಗಕ್ಕೆ ಇನ್ನ ಒಂದು 15 ದಿನ ಟೈಮ್ ಇದೆ ಅಂತ ಹೇಳಿದಾರೆ. ಇದು ಚೆನ್ನಾಗ್ ಮಾಡಿದೆ. ಫಸ್ಟ್ ಅಲ್ಲೇ ಇದು 25 ಪ್ಲಸ್ ಕೊಡುತ್ತೆ. ಏನಿಲ್ಲ, ಕಸ್ಟಮರ್ ಹತ್ರ ಒಂದು 5-6 ಸೋಲ ಆರಾಮಾಗಿ ಮಾಡಿ ಖಂಡಿತವಾಗಿ ಇಟ್ಕೊಂಡ್ ಡೈರಿ ಫಾರ್ಮ್ ಅಂತ ಚಾಯ್ಸ್ ಮಾಡಿರೋದ್ರಲ್ಲ ಒಳ್ಳೆ ಇದು ಚಾಯ್ಸ್ ಮಾಡ್ಬೋದು. ಇನ್ನ ಒಂದ್ 4-5 ಸೋಲ ಆರಾಮಾಗಿ ಇಟ್ಕೊಂಡ್ ಕರ್ಕೊಂಬೋದು ನಾವೇ. ಇವಾಗ ರೈತರು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಇದೇ ತರ ಅವ್ರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಬಂದು ಖರೀದಿ ಮಾಡ್ಕೊಂಡು ಹೋಗ್ಬೋದು. ಹೌದು, ಬರ್ಬೋದು, ಖಂಡಿತವಾಗ್ಲೂ ಬರ್ಬೋದು. ನಮ್ ನಂಬರ್ ಬಂದು 6361424268. ನೀವ್ ಎನಿ ಟೈಮ್ ಫೋನ್ ಮಾಡಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ. ಯಾರಿಗಾನ ಹಸು ಬೇಕಂದ್ರೆ ಫೋನ್ ಮಾಡ್ಕೊಂಡ್ ಬನ್ನಿ, ಖಂಡಿತವಾಗ್ಲೂ ಇರುತ್ತೆ. ಈ ಸಂತೆ ದಿನ ಅಂತಲ್ಲ, ಯಾವಾಗಾನ ಬರ್ಬೋದು, ಮುಂಚಿತವಾಗಿ ಬನ್ನಿ. ನಮ್ಮಲ್ಲಿ ಆಗಿಲ್ಲ ಅಂದ್ರೆ ಶೆಡ್ ಹಳ್ಳಿಗಳೆಲ್ಲ ಕೊಡ್ಸ್ಕೊಡ್ತೀವಿ. ಎಲ್ಲ ಸೆಲೆಕ್ಷನ್ ಮಾಡಿ ಕೊಡ್ಸ್ಕೊಡ್ತೀವಿ, ಬನ್ನಿ ಅಣ್ಣ. ಆಮೇಲೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀವಿ. ಹೌದು ಅಣ್ಣ, 1 ಹಸುವಿಂದ 10 ಹಸುವರೆಗೂ ಗಾಡಿ ಎಲ್ಲ ಇಲ್ಲೇ ವ್ಯವಸ್ಥೆ ಇದೆ. ನೀವ್ ಎನಿ ಟೈಮ್ ಬನ್ನಿ. ಒಳ್ಳೆ ನಿಮ್ಮ ಸೇಫ್ಟಿಯಾಗಿ ನಿಮ್ಮ ಮನೆ ತಲುಪಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ಸರ್. ತುಂಬಾ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೂ ಕಸ್ಟಮರ್ ಹೇಗೂ ಇಲ್ಲೇ ಇದಾರೆ, ಕಸ್ಟಮರ್ ಅವ್ರ ಫೀಡ್ಬ್ಯಾಕ್ ನು ತಗೊಂಡ್ಬಿಡೋಣ. ನಮಸ್ಕಾರ, ವೀರೇಶ್ ಅಂತಂದ್ರಿ. ಯಾವ ಊರ್ರಿ? ಗದಗ್ರಿ. ನಮ್ದು ರೈತ ಸಂತೆ ಸಮಾಚಾರ ಚಾನಲ್ ಆ ಕಡೆ ಬಾಗಲಕೋಟೆ ಡಿಸ್ಟಿಕ್ ದರಿ. ಹೆಂಗ ಅನಿಸ್ತ್ರಿ ನಿಮ್ಗೆ ಇಲ್ಲಿ ಚಿಂತಾಮಣಿ ಮಾರ್ಕೆಟ್? ಚಲೋ ಐತ್ರಿ ಮಾರ್ಕೆಟ್ ಎಲ್ಲ ಚಲೋ ಐತ್ರಿ. ನಿಮ್ಗ ಯಾವ ಥ್ರೂ ಇದರದ ಮಾಹಿತಿ ಸಿಕ್ತ್ರಿ?
ನಮಗೆ ನಿಶಾಂತ್ ಅವರಿಂದ ಮಾಹಿತಿ ಸಿಕ್ತ್ರಿ ಚಲೋ ವ್ಯಾಪಾರಸ್ಥರು ಅಂತಂದು ಒಳ್ಳೆ ಹಸು ಕೊಡ್ಸಾರ ನಮಗೆ. ನಿಶಾಂಕ್ ಅವ್ರ ನಂಬರ್ ಯೂಟ್ಯೂಬ್ ಥ್ರೂನ ಸಿಗ್ತೀರಿ ನಿಮ್ಗೆ? ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ರಿ. ನಿಮ್ಮ ಫ್ರೆಂಡ್ ರೆಫರ್ ಮಾಡ್ತಾರೆ. ಹೆಂಗ ಸಪೋರ್ಟ್ ಹೆಂಗ್ ಮಾಡ್ತಾರೆ ನಿಶಾಂಕ್ ಅವರು? ಚಲೋ ರೆಸ್ಪಾನ್ಸ್ ಐತ್ರಿ. ಚಲೋ ರೆಸ್ಪಾನ್ಸ್ ಐತ್ರಿ. ಎಲ್ಲ ಹಸು ನಿಮ್ಗೆ ಮನ್ಸಿಗೆ ಬಂದವ್ರಿ? ಚಲೋ ಐತ್ರಿ ಮನ್ಸಿಗೆ. ರೇಟ್ ಎಲ್ಲ ನಿಮ್ಗೆ ಅಲ್ಲಿ ಕಂಪೇರ್ ಮಾಡಿದ್ರೆ ಹೆಂಗ್ ಅನ್ಸತ್ರಿ? ನಮ್ಮ ಕಡೆ ಕಂಪೇರ್ ಮಾಡಿದ್ರೆ ಬ್ರೀಡ್ ಅದಾವ್ರಿ, ಚಲೋ ರೇಟ್ ಐತ್ರಿ. ಚಲೋ ರೇಟ್ನಾಗ ಅದಾವ್ರಿ. ಓಕೆ. ಮತ್ತು ಯಾರಿಗಾದ್ರೂ ಬೇಕಾದ್ರೆ ರೆಫರ್ ಮಾಡ್ತೀರೇನ್ರಿ ನಿಶಾಂಕ್ ಅವ್ರ ಕಡೆ ತಗೋರಿ ಅಂತೇಳಿ? ಅವಶ್ಯವಾಗಿ ಮಾಡ್ತೀರಿ, ಚಲೋ ರೆಸ್ಪಾನ್ಸ್ ಮಾಡ್ತಾರೆ, ಆಮೇಲೆ ಒಳ್ಳೆ ಹಸು ಕೊಡ್ಸ್ಕೊಡ್ತಾರೆ ರೀ. ಓಕೆ ಓಕೆ ಓಕೆ. ಎಲ್ಲಾನು ನಿಮ್ಗೆ ಗ್ಯಾರಂಟಿ ಅಂತ ಹೇಳಿ ಕೊಡ್ಸಾರಿ ಹಸು? ಎಲ್ಲ ಚಲೋ ಕೊಡ್ಸಾರಿ. ಎಲ್ಲ ಲಾಸ್ಟ್ ಟೈಮ್ ಅವ್ರ ಸ್ನೇಹಿತರಿಗೆಲ್ಲ ಕೊಡ್ಸಿದ್ವಿ ಹಸುಗಳು. ರಿಸಲ್ಟ್ ಚೆನ್ನಾಗಿರೋದಕ್ಕೆ ಇವ್ರನ್ನ ಕಳ್ಸಿಕೊಟ್ಟಿದ್ದಾರೆ. ಇವರು ಚೆನ್ನಾಗಿದೆ, 4 ಜನ ಕಳ್ಸಿಕೊಡ್ತಾರಣ್ಣ. ಯಾವಾಗ ನಾವು ಬನ್ನಿ ಇದ್ದೇ ಇರುತ್ತೆ. ನಾವು ಹೇಳಿದ್ರಲ್ಲಿ ಒಂದೇ ಡಿಫ್ರೆನ್ಸ್ ಬರೋದು. ಚೆನ್ನಾಗೇ ಕೊಡುತ್ತಣ್ಣ. ನಾ ಏನು ರಿಕ್ವೆಸ್ಟ್ ಅಂದರೆ ಯಾರಿಗೂ ಮೋಸ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೇ ಇಷ್ಟೊಂದು ಮಾಹಿತಿ ಕೇಳ್ತಾ ಇದ್ದೀನಿ ಇಷ್ಟೇ. ಹೇಗಿದ್ರು ಕಸ್ಟಮರ್ ಇಲ್ಲೇ ಇದ್ದಾರೆ, ಅವ್ರು ಖುಷಿಯಾಗಿರೋದಕ್ಕೆ ನಾನು ಕೇಳ್ತಾ ಇರೋದು ಯಾವ ಥರ ಸಪೋರ್ಟ್ ಇದೆ ಅನ್ನೋದು ಇಷ್ಟೇ. ಮತ್ತೆ ಬನ್ನಿ ಅಣ್ಣ, ಮೋಸ ಏನಾಗಲ್ಲ. ಆ ಥರ ನೀವೇ ಬನ್ನಿ, ಆ ಥರ ನಾವು ನಂಬಿಕೆ ಉಳಿಸ್ಕೊಂತೀವಿ. ಓಕೆ ಓಕೆ. ತುಂಬ ಥ್ಯಾಂಕ್ಸ್ ಇವರು. ಆಲ್ ದ ಬೆಸ್ಟ್. ನೀವು ಹೊಸದಾಗಿ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.